श्रीचक्रवासिनी महादेवी अम्मा श्री सिंहवाहिनी ಇದೇನಿದು ಕಿಟಕಿ ತೆಗೆದಿದೆಯಲ್ಲ ಎಲ್ಲೋಯ್ತು ವಿಗ್ರಹ ನಾವಿಲ್ಲಿರೋದು ಗೊತ್ತಾಗಿ ಬೇರೆ ಯಾವ್ದಾದ್ರೂ ಊರಿಗೆ ಹೋಗ್ಬಿಟ್ರ ಎಲ್ಲ ಅವರು ನಮ್ಮೂರು ಚಕ್ರಾಪುರಿಗೆ ಹೋಗಿರ್ತಾರೆ ಯಾಕೆಂದ್ರೆ ನಾಳೆಯಿಂದ ನವರಾತ್ರಿ ಹಬ್ಬ ಶುರು ಅಲ್ವಾ ನವರಾತ್ರಿ ನಡೆಯೋದೆ ದುಷ್ಟರ ದುರ್ಗುಣಗಳನ್ನ ತೊಡೆದು ಹಾಕೋಕೆ ನೀವು ದುಷ್ಟರು ಸೇರ್ಕೊಂಡು ನನ್ನ ನವರಾತ್ರಿಯನ್ನ ನಿಲ್ಲಿಸ್ತೀರಾ ನಿಮಗದು ಸಾಧ್ಯನಾ ಜಾಜಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನವರಾತ್ರಿ ಎಷ್ಟು ಜೋರಾಗಿ ನಡೀತಾ ಇತ್ತು. ಆದರೆ ಈ ಸರ್ತಿ ಅದು ಜರುಗೋ ಹಾಗೆ ಇಲ್ಲ. ನವರಾತ್ರಿನಲ್ಲಿ ಮುಖ್ಯವಾಗಿ ಶ್ರೀಚಕ್ರಕ್ಕೆ ಪ್ರಧಾನವಾದ ಪೂಜೆ ನಡೀತಾ ಇತ್ತಂತೆ. ಆದರೆ ಈ ಸಲ ಶ್ರೀಚಕ್ರನೇ ನಾಪತ್ತೆ ಆಗಿರೋದ್ರಿಂದ ಪೂಜೆ ಹೇಗೆ ಮಾಡೋದು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ದೇವಸ್ಥಾನದಲ್ಲಿ. ಅದಕ್ಕೆ ಪರಿಹಾರ ಹುಡ್ಕೋಣ ಅಂದರೆ ಶಾಸ್ತ್ರಿಗಳು ಊರಲ್ಲಿಲ್ವಂತೆ. ಮುಂದೇನಾಗತ್ತೋ ಏನೋ. ಎಷ್ಟು ಚೆನ್ನಾಗಿದ್ದ ಕ್ಷೇತ್ರ, ಎಷ್ಟು ಶಕ್ತಿಯುತವಾದ ಕ್ಷೇತ್ರ ಹೇಗಾಗೋಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ ಕಣೆ. ಯಾವ್ದು ನಿಂತರೂ ನವರಾತ್ರಿ ಪೂಜೆ ನಿಲ್ಲೋ ಹಾಗಿಲ್ಲ. ಶ್ರೀಚಕ್ರ ಪೂಜೆ ತಲತಲಾಂತರದಿಂದ ನಡೆದು ಬಂದಿರೋದು. ಈ ಸಲ ನವರಾತ್ರಿಗೂ ನಡೆದೇ ನಡೆಯುತ್ತೆ. ಅದೇಗ್ ಸಾಧ್ಯ? ಶ್ರೀಚಕ್ರನೇ ಇಲ್ವಲ್ಲ. ಮುಂಚೆ ಎಲ್ಲ ಶ್ರೀಚಕ್ರ ಕಣ್ಮುಂದೆ ಕಾಣಿಸ್ದೇ ಇದ್ರು ಅದು ಅಮ್ಮನವ್ರ ಪಾದದಡಿಯಲ್ಲೇ ಇರ್ತಾ ಇತ್ತು. ಅಲ್ಲಿಗೆ ಪೂಜೆ ಮಾಡ್ತಿದ್ರು. ಈಗ 21 ವರ್ಷಗಳ ನಂತರ ಶ್ರೀಚಕ್ರ ಮೇಲ್ ಬಂದು ದರ್ಶನ ಕೊಟ್ಟರು ಕಾಣೆ ಆಗೋಯ್ತು. ಈಗ ಅದೇ ಇಲ್ಲದೆ ಪೂಜೆ ಹೇಗೆ ಮಾಡೋದು? ಪೂಜೆ ನವರಾತ್ರಿಗೆ ತಾನೆ, ಅಷ್ಟರಲ್ಲಿ ಬರುತ್ತೆ. ಏನು ಹುಡುಗಾಟನೇ ನಿಂದು? ನವರಾತ್ರಿ ನಾಳೆನೆ. ಚಿಂತೆ ಬೇಡ, ನಾಳೆ ನವರಾತ್ರಿಗೆ ಶ್ರೀಚಕ್ರ ಬಂದೇ ಬರುತ್ತೆ. ಏನು ಮಾತಾಡ್ತಾ ಇದೀಯ ಜಾಜಿ? ಒಳ್ಳೆ ಅಮ್ಮನವ್ರ ಅಪ್ಪನೆ ಕೊಟ್ಟಾಗ ಹೇಳ್ತಾ ಇದೀಯ. ನಿನ್ನೊಳಗೆ ಆ ತಾಯಿ ಅಂಶ ಇದೆಯೋ ಹೇಗೆ? ನೀವು ಅಮ್ಮನವ್ರನ್ನ ನಂಬಿದಿರಿ ಅಲ್ವಾ, ಅದಕ್ಕೆ ಆ ಮಹಾತಾಯಿನೇ ನಮ್ಮಿಂದ ನುಡಿಸ್ತಾಳೆ ಒಮ್ಮೊಮ್ಮೆ. ಕಲ್ಯಾಣದಾತ್ರಿ ಕಮನೀಯ ತನುಲತೆ ನಿನಗೆ ಒಳ್ಳೆ ಅಮ್ಮನವ್ರ ಹುಚ್ಚು ಕಣೆ. ಚಾಪಿ ಕಾಲ ಮನುಚಿಂತ್ಯ ಹೃದಯ ಮಧ್ಯೆ ಕಾಮಂ ಪ್ರಹರ್ಷ ಭರಿತೇನ ಮಾಯಾ ತವಾದ್ಯ ಪುಷ್ಪಾಂಜಲಿಶ್ಚರಣಯೋದಯಮಂಬ ಕೀರ್ಣಃ ಏತನ್ಮದೀಯ ಸುಕೃತಂ ಪರಮಂ ಪುರಾಣಂ ಯತ್ವಾಮಹಂ ಪ್ರತಿದಿನಂ ಮನಸಾ ಭಜಾಮಿ ಸಾಕ್ಷಾತ್ಕೃತೇನ ತವ ರೂಪನೇನ ಚಾತ್ಯ ಪುಷ್ಪಾಂಜಲಿಂ ಬಂದಾಯ್ತು ಮನೆ ಮಗಳು. ಇನ್ನು ಅವಳ ಕೆಲಸನ ಅವಳೇ ಮುಂದುವರಿಸ್ತಾಳೆ.
ಈಗ ಬರ್ತಾ ಇದ್ದೀರಾ? ಜಾಜಿ ದಾರಿನಲ್ಲೇ ಸಿಕ್ಕದ್ಲಾ? ದಾರಿನ? ಯಾವ ದಾರಿ? ಅರೆ ನಿಮ್ ಗಂಟೆಲ್ಲಿ? ಅದೊಂದು ದೊಡ್ಡ ಕತೆ. ಅದಿರ್ಲಿ, ನಾವು ಅರಿಹಂತಪುರಕ್ಕೆ ಹೋಗುವಾಗ ಎಷ್ಟೊಂದು ಸೊರಗು ಹೋಗಿದ್ದೆ, ಈಗ ಎಷ್ಟೊಂದು ಚೇತರಿಸ್ಕೊಂಡ್ಬಿಟ್ಟಿದ್ಯಾ? ಹೇಗೆ? ಜಾಜಿ ಬಂದಿದ್ದಾಳಲ್ಲ ಅದಕ್ಕೆ. ಧೀಂ ತದ सा सा सरि 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 मा प नि प नि प नि प नि म प नि प नि प सा नि स म म रि रि स स रि रि स स नि रि स स नि नि प प नि प प म म रि म प नि सा सा रि म प नि सा सा रि म प नि सा. ಜಾಜಿ ಅಕ್ಕ ಅಲ್ಲಿ ನಮ್ಮ ಜೊತೆನೇ ಇದ್ಲು, ಈಗ ನಮ್ಮ ಜೊತೆನೆ ಬರ್ತಿದ್ದಾಳೆ. ಇವಳು ನೋಡಿದ್ದೆ ಅಮ್ಮನಿಗೇನು ಮಾಯಮಂತ್ರ ಆಗೋಯ್ತಾ ಅಂತ. ಜಾಜಿನ ಕರ್ಕೊಂಡು ಬಂದೇ ಬರ್ತೀರಿ ಅನ್ನೋ ನಂಬಿಕೆಯಿಂದ ಅಮ್ಮಂಗೆ ಹುಷಾರಾಗಿರ್ಬೋದು. ಇರ್ಬೋದು. ಲೋ ಬಂಗಾರಿ, ಸುಂದ್ರಮ್ಮನ್ನ ಅಲ್ಲಿಂದ ಹೇಗೋ ಸುರಕ್ಷಿತವಾಗಿ ತಂದ್ವಿ. ನವರಾತ್ರಿವರೆಗೂ ಹೇಗೋ ಇಡೋದು ಇಲ್ಲಿ ಸುರಕ್ಷಿತವಾಗಿ. ಇರೋ ಎಲ್ಲಿಡೋದು ಅಂತ ನೋಡೋಣ ನೋಡಿ. ಜಾಜಿ, ಈ ಸುಂದ್ರಮ್ಮನ್ನ ಅಮ್ಮನವರೇ ಕಾಪಾಡಬೇಕು. ಮಂಟಪದ ಕೆಳಗಿಡೋಣ ನಡಿ. ಹೌದು, ಅದೇ ಸರಿ, ಬಾ. ಈಗ ನಿನ್ನ ಅಮ್ಮನವ್ರು ಸುರಕ್ಷಿತವಾಗಿರ್ತಾರೆ. ಹೌದು, ಯಾವ ತೊಂದರೆನೂ ಇರೋದಿಲ್ಲ. ನಾ ಮನೆಗೆ ಹೋಗ್ತೀನಿ. ನಮ್ಮಮ್ಮನ ಪರಿಸ್ಥಿತಿ ಏನಾಗಿದೆಯೋ ಏನೋ. ಸುರಕ್ಷಿತ ಅಲ್ಲ.
8 ಜನ ದುಷ್ಟರು ಇದರ ಹಿಂದೆ ಬಿದ್ದಿದ್ದಾರೆ. ಇದನ್ನ ಸೇರಿಸಬೇಕಾದ ಜಾಗಕ್ಕೆ ಸೇರಿಸ್ತೀನಿ. ಕದಂಬವನ ಚಾರಿಣಿ ಮುನಿ ಕದಂಬ ಕಾದಂಬಿನಿ. ನಿತಂಬಜಿತ ಭೂಧರ ಸುರನಿತಂಬಿನಿ ಸೇವಿತ ನವಾಮುರುಹಲೋಚನ ಬವಿ ನವಾಮುಧ ಶ್ಯಾಮಲ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ. ಬೇಗ ಹೋಗೋ. ನಾವು ಹೋಗೋದ್ರೊಳಗಡೆ ವಿಗ್ರಹ ನಮ್ಮ ಕೈಗೆ ಸಿಗದೆ ಇರೋ ಹಾಗೆ ಮಾಡ್ಬಿಟ್ಟಾಳು ಅಜ್ಜಾಜಿ. ತಾಳ್ಮೆ ಇರ್ಲಿ ಶಾಸ್ತ್ರಿ. ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಬಸ್ ಹತ್ಕೊಂಡು ಹೋಗ್ಬಿಡ್ತಾ ಇದ್ದೆ ಚಕ್ರಾಪುರಿಗೆ. ಈಗಲೂ ಅದೇ ಕೆಲಸ ಮಾಡು. ನಾನು ಕಡ್ಕಿ ಬಂದು ಸೇರ್ಕೋತೀವಿ ನಿನ್ನ ಚಕ್ರಾಪುರಿಲಿ. ಈಗ ಅದು ಸಾಧ್ಯ ಇಲ್ಲ. ದಾರಿ ಮಧ್ಯದಲ್ಲಿದ್ದೀವಿ ನಾವು. ಇಲ್ಲಿ ಯಾವ ವಾಹನಗಳು ಓಡಾಡೋದಿಲ್ಲ. ನಾವು ಬಂದಿದ್ದೇ ಒಂದು ದಾರಿ. ಈಗ ಯಾವುದೋ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ಯಲ್ಲ ಮಾರಿಗುಡಿ. ಹೀಗೋದ್ರೆ ಬೇಗ ಊರಿಗೆ ಸೇರ್ಕೋತೀವಿ. ಮಹಾದೇವಿ ಜಾಜಿ ಅಕ್ಕ, ಮಹಾದೇವಿ ಸುಂದ್ರಮನ್ ತಗೊಂಡು ಎಲ್ಲಿಗೆ ಹೊರಟೆ? ಅಲ್ಲ ಈಗ ತಾನೇ ಒಳಗಿದ್ದೆ, ಆಗ್ಲೇ ಇಲ್ಲಿಗೆ ಬಂದಿದ್ಯಾ? ಕಾಲ್ಗೇನಾದ್ರೂ ಚಕ್ರ ಕಟ್ಕೊಂಡಿದ್ಯಾ? ಬರೀ ಚಕ್ರ ಅಲ್ಲ, ಶ್ರೀಚಕ್ರನೇ ಹೊತ್ಕೊಂಡಿದ್ದೀನಿ. ಏಯ್, ನನ್ನ ಮುಂದೆ ಹೇಳ್ದೆ ಸರಿ, ನಿನ್ ತಮಾಷೆ ಎಲ್ಲ ನಂಗೆ ಗೊತ್ತು ಕಣೆ. ಇನ್ನು ಯಾರ ಮುಂದೆನಾದ್ರೂ ಹಿಂಗೆ ಹೇಳ್ಬಿಟ್ಯಾ? ಮೊದಲೇ ಶ್ರೀಚಕ್ರ ಕಳುವಾಗಿದೆ, ಆಮೇಲೆ ಅವರು ಪೊಲೀಸಿಗೆ ಹೇಳಿ ಪೊಲೀಸ್ ನಿನ್ನ ಹೇಳ್ಕೊಂಡು ಹೋಗ್ತಾರೆ. ಹುಷಾರು ಕಣೆ. ಅಲ್ಲಿವರೆಗೂ ಸುದ್ದಿ ಮುಟ್ಟಲ್ಲ ಬಿಡು. ಇಲ್ಲಿ ನೋಡು, ಈ ಗೊಂಬೆಗಳಿಗೆಲ್ಲ ಹೇಗೆ ಅಲಂಕಾರ ಮಾಡಿದಾರೋ ಹಾಗೆ ಎಲ್ಲಾ ಗೊಂಬೆಗಳಿಗೂ ಅಲಂಕಾರ ಮಾಡ್ಬೇಕಂತೆ. ಇವತ್ ಸಂಜೆನೆ ಎಲ್ಲಾ ಗೊಂಬೆಗಳನ್ನೂ ಕೂರಿಸ್ಬೇಕಂತೆ. ನಾಳೆಯಿಂದನೇ ನವರಾತ್ರಿ ಪೂಜೆ. ಅಮ್ಮ ಈಗ ತಾನೇ ಹುಷಾರಾಗಿದ್ದಾರೆ. ಇನ್ನು ಸುನೀತಾ ಚಿಕ್ಕಮ್ಮನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ತುಂಬಾ ಹೊತ್ತು ಕೂತ್ರೆ ಸೊಂಟ ನೋವು ಅಂತಾರೆ. ಆಯ್ತು, ಜಾಜಿ ಬಂದ್ ಮಾಡ್ತಾಳೆ, ಚಿಂತೆ ಮಾಡಬೇಡ. ಅದೇನೆ, ಜಾಜಿ ಬಂದ್ ಮಾಡ್ತಾಳೆ ಅಂತ ಹೇಳೋದು? ನಾನೇ ಮಾಡ್ತೀನಿ ಅಂತ ಹೇಳಕ್ಕಾಗಲ್ವಾ? ಆಯ್ತು, ಎಲ್ಲಾನು ನಾನೇ ಮಾಡೋದು, ಸರಿನಾ? ಹಂಗ್ ಹೇಳು. ಅದೇನು ಕೈಯಲ್ಲಿ ಸುಂದ್ರಮ್ಮನ ಹಿಡ್ಕೊಂಡು ಹೊರಟಿದ್ಯಾ? ಸುಂದ್ರಮ್ಮನಿಗೆ ಸ್ನಾನ ಮಾಡಿಸೋದಕ್ಕೆ ಬಾವಿ ಹತ್ರ ತಗೊಂಡು ಹೋಗ್ತಿದ್ದೀನಿ. ಸರಿ, ಆ ಕೆಲಸ ಮುಗಿಸಿ ಇದನ್ನ ಮಾಡು. ಈ ಗೊಂಬೆಗಳನ್ನ ದೇವ್ರ ಹತ್ರ ಇಟ್ಟಿರ್ತೀನಿ, ಸರಿನಾ? ಈ ವಿಗ್ರಹವನ್ನ ಇಲ್ಲಿಂದ ಸುರಕ್ಷಿತವಾದ ಸ್ಥಳಕ್ಕೆ ತಗೊಂಡು ಹೋಗೋದಕ್ಕೆ ನನಗೆ 108 ವಿಘ್ನಗಳು.
ಹೆಜ್ಜೆಗೊಂದು ಅಡಚಣೆಗಳು. ಪಾಪ ಜಾಜಿ ಪಾಡೇನು, ವಿಧಿವಿಲಾಸಕ್ಕೆ ನಾನೂ ಹೊರತಲ್ಲ. ದುಷ್ಟಕೇತುಗಳು ಬರೋ ಮುನ್ನ ಇದನ್ನ ಸುರಕ್ಷಿತವಾದ ಜಾಗಕ್ಕೆ ತಲುಪಿಸಬೇಕು. ನಿಲ್ಸು. ಯಾಕೆ ಶಾಸ್ತ್ರಿ ನಡ್ಕೊಂಡೇ ಹೋಗ್ತೀಯಾ? ಇಲ್ಲ, ಜಲಬಾಧೆ ಜಲಬಾಧೆ ತೀರ್ಸ್ಕೊಂಡು ಬರ್ತೀನಿ. ವಿಗ್ರಹ ಎಲ್ಲಿದೆ ಅಂತ ಗೊತ್ತಾದ್ರು ಅದು ನಮ್ಮ ಕೈಗೆ ಸಿಗದೆ ಹೋದಂಗ ಆಯ್ತಲ್ಲ ಮಾರಿಗುಡಿ. ಎಲ್ಲಿ ಹೋಗುತ್ತೆ? ಅದು ಚಕ್ರಾಪುರಿ ಸೇರಿದೆ ಅಂದಮೇಲೆ ನನ್ನ ಕೈಗೆ ಸೇರ್ಲೇಬೇಕು. ಅದು ನನ್ನ ಅಡ್ಡ. ಇಷ್ಟು ದಿನ ಅಲ್ಲಿ ಜಾಂಡ ಹೊಡಿದ್ದಕ್ಕೆ ಬೀದಿ ಬೀದಿ ಮೂಲೆ ಮೂಲೆ ನನಗೆ ಗೊತ್ತಿದೆ. ಬಿಡಲ್ಲ, ಎಲ್ಲ ಕಡೆ ಜಾಲಾಡ್ಬಿಡ್ತೀನಿ. ನವರಾತ್ರಿ ಮುಗಿಯೋವರೆಗೂ ಅಂತೂ ಶ್ರೀಚಕ್ರ ತನ್ನ ಸ್ವಸ್ಥಾನ ಸೇರೋದಿಲ್ಲ. ಈಗೇನಿದ್ರು ಅಮ್ಮನವ್ರದೇ ಅರ್ಥ. ಈ ಸಮಯದಲ್ಲಿ ಅವಳು ಹಬ್ಬದ ಆಚರಣೆಯಲ್ಲಿ ಮುಳುಗಿರ್ತಾಳೆ. ಈ ಕಡೆ ಗಮನ ಇರೋಲ್ಲ. ನಮಗೆ ಶ್ರೀಚಕ್ರ ಪಡೆಯೋದಕ್ಕೆ ಒಳ್ಳೆ ಅವಕಾಶ. ಅದೊಂದಾಗ್ಬಿಟ್ರೆ ನಾವೇ ಧರೆಗೆ ದೊಡ್ಡವರು ಅಲ್ವಾ ಕಡ್ಕಿ? ಜಾಜಿ, ಹೊರಗಡೆ ಹೋಗ್ತಾ ಇದೀಯಾ? ಹೌದು. ಏನದು ಕೈಯಲ್ಲಿ? ಸುಂದ್ರಮ್ಮನಿಗೆ ಸ್ನಾನ ಮಾಡಿಸೋದಕ್ಕೆ ಬಾವಿ ಹತ್ರ ತಗೊಂಡು ಹೋಗ್ತಿದ್ದೀನಿ. ಹೌದಾ, ಸರಿ. ಅದಾದ್ಮೇಲೆ ಬೀರಣ್ಣನ ತೋಟಕ್ಕೆ ಹೋಗಿ ಮಾವಿನ ಸೊಪ್ಪು ಬಾಳೆಕಂದು ಹಬ್ಬಕ್ಕೆ ಬೇಕು ಅಂತ ಹೇಳಿ ಸಂಜೆ ತರೋದಕ್ಕೆ ಹೇಳು, ಆಯ್ತಾ? ಆಯ್ತು. ನಡೀರಿ ಹೋಗೋಣ.